ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬೆಳಗ್ಗೆನೆ ಎದ್ದು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಫಸ್ಟ್ ಚಿನ್ನಿಗೆ ಗ್ಲಾಸ್ಗೆ ಹಾಕ್ಬಿಡ್ತೀನಿ, ಅವಳು ಎದ್ದೇಳೋಷ್ಟೊತ್ತಿಗೆ ಆರ್ಬಿಡುತ್ತೆ ಅಂತ. ಈ ಕಡೆ ನಾನು ವೇಟ್ ಲಾಸ್ ಡ್ರಿಂಕ್ಸ್ ಕೂಡ ರೆಡಿ ಮಾಡಿದ್ದೆ, ಅದು ಕೂಡ ಗ್ಲಾಸ್ಗೆ ಹಾಕೊಂತ ಇದ್ದೀನಿ. ಅಷ್ಟರಲ್ಲೇ ನನ್ನ ಚಿನ್ನಿ ಎದ್ಬಿಟ್ಲು. ಇವಾಗ ಎದ್ದಿದೀಯಾ ಮತ್ತೆ ಪಚಂತೀಯ? ಅಳಬಾರ್ದು. ಇವಾಗ ಹಾಲು ಕುಡಿಬೇಕು, ಆಮೇಲೆ ಪಚ್ಚಳೋದು. ಗೋ ಎಲ್ಲ ತಿಂದ್ಬಿಟ್ಟು ಪಚ್ಚಳೋಣ. ಇವಾಗ ಎದ್ದಿದೀಯ, ಇವಾಗ ಮತ್ತೆ ಪಚಂತೀಯ? ಚಿನ್ನಿಗೆ ಬ್ರಷ್ ಮಾಡಿ ಮುಖ ತೊಳ್ಸಿ ಇವಾಗ ಚೇಪೆಕಾಯಿನ ಕಟ್ ಮಾಡಿಕೊಟ್ಟಿದ್ದೀನಿ. ಕಚ್ಬಿಡ್ತೀನಿ. ಕಚ್ಚಬೇಕು ಅಲ್ಲಿಂದ. ಕಚ್ಚು. ಕಚ್ಚು. ಗುಡ್. ಹೆಂಗಿದೆ? ಸೂಪರ್ ಆಗಿದೆಯಾ? ಇವತ್ತು ನಮ್ಮ ಹಸ್ಬೆಂಡ್ಗೆ ಚಿಕ್ಕು ಸ್ಮೂದಿನ ಮಾಡ್ಕೊಡ್ತಾ ಇದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಜಾರ್ಗೆ ಚಿಕ್ಕು ಮತ್ತೆ ಒಂದು ಕಪ್ ಹಾಲು, ಒಂದು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊತಾ ಇದ್ದೀನಿ. ಇವಾಗ ರೆಡಿ ಆಯ್ತು, ಅದಕ್ಕೆ ಒಂದು ಸ್ವಲ್ಪ ಹನಿನ ಸೇರಿಸ್ತಾ ಇದ್ದೀನಿ. ಅವ್ರಿಗೆ ಲೇಟ್ ಆಗಿತ್ತು, ಹಾಗಾಗಿ ಸ್ವಲ್ಪ ಫ್ರೂಟ್ಸ್ನ ಬಾಕ್ಸ್ಗೆ ಹಾಕಿ ಕೊಡ್ತಾ ಇದ್ದೀನಿ. ಬಾಯಿಲಿ ಹೇಳು ಚೆನ್ನಾಗಾಗಿದೆ ಎಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿಲ್ಲ, ಅದಕ್ಕೆ. ನೋಡ್ಲತ್ತೊಳಗ. ಬಾಯ್. ಹೋಗ್ಬರ್ತಮ್ಮ, ಇವಾಗ ಡ್ಯೂಟಿ ಹೋಗ್ತದೆ ಪಾಪ. ಬರ್ತದೆ ಮತ್ತೆ ನಿಂಗೆ ಚಾಕಿ ತೊಗೊಂಬರ್ತಾನೆ, ಬಿಗ್ ಚಾಕಿ. ಓಕೆ ಓಕೆ, ಗುಡ್ ಬೇಬಿ. ಚಾಕ್ಲೇಟ್ ತೊಗೊಂಬರ್ತಾನ. ಬಾಲ್ ಹಾಕ, ರಿಟರ್ನ್ ಬಿಸಾಕ್ದೋಡ. ಕೊಡಬೇಡಿ ಅಂಕಲ್, ಅವಳಿಗೆ ಬಿಸಾಕ್ಬೇಡ ಅಂತ ಹೇಳ್ತಾ ಇದ್ದೀನಿ, ಹಂಗೂ ಬಿಸಾಕವಳೆ. ಅಲ್ಲೊಂದು ಬಿದ್ದೈತಂತೆ ಮೋರಿಯಲ್ಲಿ. ಒಳಗಡೆ ಹೋಗ್ಬಿಟ್ಟೈತೆ, ಬೇಡಮ್ಮ, ಅದು ಹೋಯ್ತು ಹೋಯ್ತದ. ಬಾಯ್ ಮಾಡು.
ಅವಾಗ್ಲೇ ಮಾತಾಡ್ತಾ ಇದ್ರಲ್ವಾ ಅವರು ನಮ್ಮ ಓನರ್ ಅಂಕಲ್ ಚಿನ್ನಿಗೆ ತಮಾಷೆ ಮಾಡ್ತಾ ಇದ್ರು. ಅವ್ರ ಪಪ್ಪ ಕೂಡ ಡ್ಯೂಟಿಗೆ ಹೋದ್ರು. ಇವಾಗ ಚಿನ್ನಿಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಕಿಚಡಿನ ಮಾಡ್ತಾ ಇದೀನಿ, ವೆಜಿಟೇಬಲ್ಸ್ ಹಾಕಿ. ಕ್ಯಾರೆಟ್, ಬೀನ್ಸ್ ಮತ್ತೆ ಆಲೂಗಡ್ಡೆ ತಗೊಂಡಿದೀನಿ. ನಾನ್ ಪಲಾವ್ ಮಾಡೋಣ ಅಂತ ಕಟ್ ಮಾಡ್ಕೊಂಡಿದ್ದೆ, ಅದ್ರಲ್ಲೇ ಸ್ವಲ್ಪ ಸ್ವಲ್ಪ ತಗೊಂಡು ಅವಳಿಗೆ ಒಗ್ಗರಣೆ ಹಾಕ್ತಾ ಇದೀನಿ. ನಾನು ವೆಜಿಟೇಬಲ್ಸ್ ನ ಸಪ್ರೇಟ್ ಆಗಿ ಬೇಯಿಸ್ಕೊಂಡಿದ್ದೆ. ಕ್ಯಾರೆಟ್, ಬೀನ್ಸ್ ಮತ್ತೆ ಆಲೂಗಡ್ಡೆನ ಅದು ಕೂಡ ಸೇರಿಸ್ಕೊಂತಾ ಇದೀನಿ. ಅವಲಕ್ಕಿನ ಹಾಕಿ ಉಪ್ಪು ಮತ್ತೆ ಅರಿಶಿನ ಹಾಕಿ ಚೆನ್ನಾಗಿ ಅದನ್ನ ಸ್ಮ್ಯಾಶ್ ಮಾಡ್ಕೊಂತ ಇದೀನಿ. ಎಲ್ಲಾನು ಮಿಕ್ಸ್ ಆಗಿ ಹೊಂದೋ ತರ. ಇಲ್ಲ ಅಂದ್ರೆ ಹಂಗಂಗೆ ತರಕಾರಿ ಉಳ್ಕೊಂಡ್ಬಿಡ್ತದೆ, ಅವಳು ತಿನ್ನಕ್ ಆಗಲ್ಲ ಅಂತ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಇದೀನಿ. ನಾನಿಲ್ಲಿ ಮೆಣಸಿನ್ಕಾಯಿನ ಹಾಕಿಲ್ಲ, ಸ್ವಲ್ಪ ಖಾರ ಹಾಕಿದೀನಿ. ಅವಳು ಜಾಸ್ತಿ ಖಾರ ತಿನ್ನಲ್ಲ, ಸ್ವಲ್ಪ ಹಾಕಿದೀನಿ. ಇವಾಗ ರೆಡಿ ಆಯ್ತು, ಅದನ್ನ ಪ್ಲೇಟ್ಗೆ ಹಾಕೊಂತ ಇದೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ತಾ ಇದೀನಿ. ಅದು ಆರಕ್ ಬಿಟ್ಟು ಈ ಕಡೆ ಪಲಾವ್ನ ಮಾಡ್ಕೊಂತ ಇದೀನಿ. ಪಲಾವ್ ಆಲ್ರೆಡಿ ರೆಸಿಪಿನ ಲಾಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡಿದೀನಿ. ಮಿಕ್ಸಿ ಜಾರ್ಗೆ ಮಸಾಲ ರುಬ್ಕೊಂತ ಇದೀನಿ. ಈ ಕಡೆ ಪಲಾವ್ ಮಾಡ್ತಾ ಇದೀನಿ. ಚಿನ್ನಿಗೆ ಆಟ ಆಡಕ್ ಕೊಟ್ಟಿದ್ದೆ, ಬೌಲ್ಗೆ ಸ್ವಲ್ಪ ರೈಸ್ ಹಾಕಿ. ಅವಳು ಇಲ್ಲ ಅಂದ್ರೆ ಕಿಚನ್ ಅಲ್ಲಿ ಬಂದು ಸುಮ್ನೆ ಕೂರಲ್ಲ ಅಂತ ಅವಳಿಗೆ ಆಟ ಆಡ್ಕೊಂಡಿದ್ಲು. ಮಧ್ಯೆ ಹೋಗಿ ಅವಳನ್ನ ಒಂದ್ಸಾರಿ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಅವಳ ಪಾಡ್ಗೆ ಅವಳು ಆಟ ಆಡ್ತಾ ಇದ್ಲು. ಈ ಕಡೆ ನಾನು ಪಲಾವ್ ಕೂಡ ರೆಡಿ ಮಾಡ್ತಾ ಇದ್ದೆ. ಈ ಆಕ್ಟಿವಿಟಿ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಬೌಲ್ಗೆ ರೈಸ್ ಹಾಕು, ನಾನು ಏನಾರ ರೈಸ್ ಕ್ಲೀನ್ ಮಾಡ್ತಾ ಇದ್ರೆ ಬಂದು ಅವಳು ಇದ್ ಮಾಡಕ್ ಬರ್ತಾಳೆ. ಹಾಗಾಗಿ ಅವಳಿಗೆ ತುಂಬಾ ಇಷ್ಟ ಆದ ಆಕ್ಟಿವಿಟಿ ಇದು. ಈ ಕಡೆ ಪಾತ್ರೆಗೆ ಆಯಿಲ್ ಮತ್ತೆ ಮಸಾಲ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕೊಂತ ಇದೀನಿ. ಪಲಾವ್ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದೀನಿ, ಹಾಗಾಗಿ ಇದ್ರಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಮಾಮೂಲಿಯಾಗಿ ಎಲ್ಲರೂ ಹೇಗ್ ಮಾಡ್ತಾರೆ ಹಾಗೆ ಮಾಡ್ತಾ ಇರೋದು, ಸ್ಪೆಷಲ್ ಆಗಿ ಏನ್ ಮಾಡ್ತಾ ಇಲ್ಲ. ಪಲಾವ್ನ ಕುದಿಯಕ್ ಇಟ್ಬಿಟ್ಟು ಇವಾಗ ಚೆನ್ನಿಗೆ ಬ್ರೇಕ್ಫಾಸ್ಟ್ ನ ತಿನ್ನಿಸ್ತಾ ಇದೀನಿ. ಚೆನ್ನಾಗಿದೆಯಾ? ಹೆಂಗಿದೆ? ಸೂಪರ್ ಆಗಿದೆಯಾ? ತಿನ್ನು. ಚಿನ್ನಿಗೆ ತಿಂತಾ ಇದ್ಲು, ಅವಳ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ತಿಂತಾಳೆ, ಮಿಕ್ಕಿದ್ನ ನಾನ್ ತಿನ್ನಿಸ್ತೀನಿ. ಈ ಕಡೆ ಪಲಾವ್ ಕೂಡ ರೆಡಿ ಆಯ್ತು. ನಾನ್ ಕೂಡ ಬ್ರೇಕ್ಫಾಸ್ಟ್ ನ ಮಾಡ್ತಾ ಇದ್ದೀನಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯ್ತು, ಸ್ವಲ್ಪ ಮಲ್ಕೊಂಡು ಎದ್ವಿ. ಮಧ್ಯಾಹ್ನಕ್ಕೆ ತಲೆಗೆ ಎಣ್ಣೆನ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ಮೊನ್ನೆ ನಾನು ಮಾಡಿಟ್ಟಿದ್ನಲ್ವಾ, ಅದೇ ಆಯಿಲ್ನ ಯೂಸ್ ಮಾಡ್ತಾ ಇರೋದು. ಮಂಗಳವಾರಕ್ಕೆ ನಮ್ಮ ಮನೆ ದೇವ್ರ ವಾರ ಆಗಿರೋದ್ರಿಂದ, ಹುಲಿಗೆಮ್ಮನ್ ವಾರ, ಹಾಗಾಗಿ ಪೂಜೆ ಎಲ್ಲ ಮಾಡೋಣ ಅಂತ ಹಿಂದಿನ ದಿವ್ಸನೇ ತಲೆಗೆ ಎಣ್ಣೆನ ಹಚ್ಕೊತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ
ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.